ಅತಿ ಹೆಚ್ಚು ಸಾರಿಗೆ ಟಿವಿಯನ್ನು ವೀಕ್ಷಣೆ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಆಗಿ ಚಂದಾದಾರರಾಗಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಸರ್, ಇವತ್ತು ಲೇಬರ್ ಕಮಿಷನ್ ಹತ್ರ ಮೀಟಿಂಗ್ ಇತ್ತು ಸರ್. ಸಾರಿಗೆ ನೌಕರರು ಕಾಯ್ತಾರೆ. ಏನು ಸಿಹಿ ಸುದ್ದಿ ಇದೆ ಸರ್? ಸಿಹಿ ಸುದ್ದಿ ಅಂದಿಲ್ಲ, ಮತ್ತೆ ಅದು ಮಾತುಕತೆಗಳ ಹಿಂದೆ ನಡೀತಾ ಮಾತುಗಳು ಮತ್ತೆ ಮುಂದುವರೆದಿದೆ. ನಮ್ಮ ಪ್ರಮುಖವಾದ 2 ಬೇಡಿಕೆಗಳ ಬಗ್ಗೆ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಅದರಿಂದ ನಮಗೆ ಇದು ಆದಷ್ಟು ಕೂಡಲೇ ಅದನ್ನು ಜಾರಿಗೆ ಆಗಬೇಕು ಅನ್ನೋ ಒತ್ತಾಯವನ್ನು ಇವತ್ತು ಲೇಬರ್ ಕಮಿಷನ್ ಮುಂದೆ ಇಟ್ಟಿದ್ದೀವಿ. ಆ 2 ಬೇಡಿಕೆಗಳ ಬಗ್ಗೆ ಇವತ್ತು ಆಡಳಿತ ವರ್ಗದ ಪರವಾಗಿ ಬಂದಂಥ ಅಧಿಕಾರಿಗಳು ಇವತ್ತು ಅದನ್ನು ಏನಿದೆ ನಮ್ಮ ಬೇಡಿಕೆಗಳಿಂದ ಅವರು ಆ ಬೇಡಿಕೆಗಳ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಜೊತೆಗೆ ಮಾತುಕತೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಉನ್ನತ ಮಟ್ಟದ ಮಾತುಗಳನ್ನ ಮಾತಾಡ್ತಿದ್ವಿ. ಈಗ ಸದ್ಯಕ್ಕೆ MD ಅವರು ಕೂಡ ಟೂರ್ ಮೇಲೆ ಹೊರ ದೇಶಕ್ಕೆ ಹೋಗೋ ಪ್ರಯುಕ್ತ ಮತ್ತು ಈಗ ದಸರಾ ಬಗ್ಗೆ ಮುಂದಿನ ಒಂದು ವಾರದೊಳಗಾಗಿ ಅದನ್ನು 2 ಬೇಡಿಕೆಗಳನ್ನ ನಾವು ಪರಿಹಾರ ಮಾಡ್ತೀವಿ ಅನ್ನೋ ಮಾತನ್ನು ಭರವಸೆನ ಕೊಟ್ಟಿದ್ದಾರೆ. ಅದೇ ರೀತಿ ಮತ್ತೊಂದು ಪ್ರಮುಖವಾದ ಬೇಡಿಕೆ ಅಂದರೆ ನಮ್ಮ ಕಳೆದ 4-8 ಮತ್ತು 5-8ರಲ್ಲಿ ಏನೊಂದು ಮುಷ್ಕರ ನಡೀತು, ಆ ಮುಷ್ಕರ ಸಂದರ್ಭದಲ್ಲಿ ಏನು ಸುಮಾರು ಚಾರ್ಜ್ಶೀಟ್ಗಳನ್ನ ಸುಮಾರು 30-40 ಸಾವಿರ ಕಾರ್ಮಿಕರಿಗೆ ಏನು ಚಾರ್ಜ್ಶೀಟ್ಗಳನ್ನ ಕೊಟ್ಟಿದ್ದರು, ಆ ಎಲ್ಲ ಆಪಾದನೆ ಪಟ್ಟಿಗಳನ್ನು ಯಾವುದೇ ಅನ್ಕಂಡೀಷನಲ್ ಆಗಿ ಅಂದರೆ ಯಾವುದೇ ರೀತಿಯ ಷರತ್ತುಗಳಿಲ್ಲದೆ ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಬೇಡಿಕೆ ಒತ್ತಾಯಪೂರ್ವಕ ಮಾಡಿದ್ದೇವೆ. ಅಧಿಕಾರಿಗಳು ಇವತ್ತು ಅದನ್ನ ಕೂಡಲೇ MD ಅವರು ಬಂದ ಕೂಡಲೇ ಅದನ್ನು ಚರ್ಚೆ ಮಾಡಿ ಅದ್ರ ಬಗ್ಗೆ 1-2 ದಿನಗಳಲ್ಲಿ ಅದನ್ನು ಇತ್ಯರ್ಥ ಪಡಿಸ್ತೀವಿ ಅನ್ನೋ ಮಾತನ್ನು ಭರವಸೆ ಕೊಟ್ಟಿದ್ದಾರೆ. ಮತ್ತೊಂದು ಪ್ರಮುಖವಾದ ಅಂಶ ಅಂತಂದರೆ ಇವತ್ತು ನಾವು ಏನಿದು CM ಅವರು ಮುಂದೆ ಮತಗಳಿರಲಿ ಯಾರ ಮತಗಳಿರಲಿ ಪ್ರಪ್ರಥಮವಾಗಿ ಈ ಹಿಂದೆ ನಡ್ಕೊಂಡು ಬರ್ತಿದ್ದಂಥ ಪದ್ಧತಿಯ ಪ್ರಕಾರ ಇವತ್ತು ಆಡಳಿತ ವರ್ಗ ಒಂದು ಪ್ರಾಥಮಿಕ ಹಂತದಲ್ಲಿ ನಮ್ಮ ಜಂಟಿ KSMT ನಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಒತ್ತಾಯವನ್ನು ಅದನ್ನು ಕೂಡ ನಾವು ಮಾಡಿದ್ದೇವೆ. ಅದನ್ನು ಕಾರ್ಮಿಕ ಆಯುಕ್ತರು ಕೂಡ ಇವತ್ತು ನಮ್ಮ ಬಂದಂಥ ಸಾರಿಗೆ ಸಂಸ್ಥೆ ಅಧಿಕಾರಿಗಳಿಗೆ ಕೂಡಲೇ ಅದನ್ನು ನಿಮ್ಮ 4 MDಗಳ ಜೊತೆ ಜಂಟಿ ಜೊತೆ ಒಂದು ಮಾತುಕತೆಯನ್ನು ಒಂದು ಚರ್ಚೆಯನ್ನು ಆರಂಭ ಮಾಡಿ ಅದನ್ನು ಒಂದು ಪ್ರಾಥಮಿಕ ಹಂತದಲ್ಲಿ ಒಂದು ತತ್ವಕ್ಕೆ ಆಧಾರದ ಮೇಲೆ ಒಂದು ಹಂತಕ್ಕೆ ಬರಬೇಕು ಅನ್ನೋ ಸೂಚನೆ ಕೂಡ ಅವರಿಗೆ ಕೊಟ್ಟಿದ್ದಾರೆ. ಈ ಒಂದು ಮುಂದಿನ ಒಂದು ವಾರದೊಳಗಾಗಿ ಒಂದು ಯಾವುದೋ ಒಂದು ನಿರ್ದಿಷ್ಟವಾದಂಥ ಒಂದು ತೀರ್ಮಾನಕ್ಕೆ ಬರುತ್ತೆ ಅನ್ನೋ ಒಂದು ಆಶಾಭಾವನೆ ನಮಗೂ ಇದಕ್ಕೂ ಕೂಡ ಇದೆ. ಈಗ ದಸರಾ ಹಬ್ಬದ ಪ್ರಯುಕ್ತ ಕೆಲವು ದಿನಗಳ ತಡ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ದಸರಾ ಮುಗಿಸ್ಕೊಳ್ಳಿ ಮತ್ತೆ ಮುಂದಿನ ಸಭೆಯನ್ನು 14ನೇ ತಾರೀಕು ಅವರು ನಿಗದಿ ಮಾಡಿದ್ದಾರೆ. 15ನೇ ತಾರೀಕಿನ ಒಳಗಾಗಿ ನಮ್ಮ ಏನು ಬೇಡಿಕೆಗಳ ಬಗ್ಗೆ ಇದೆ ಅದನ್ನು ಆಡಳಿತ ವರ್ಗದೊಂದಿಗೆ ಪ್ರಾಥಮಿಕ ಹಂತದಲ್ಲಿ ಸಭೆಯೊಂದನ್ನು ಏರ್ಪಾಡು ಮಾಡಿ ಸಾಧ್ಯವಾದಲ್ಲಿ ಆ ದಿನಗಳ ನಂತರವೇ ಮುಖ್ಯಮಂತ್ರಿ ಜೊತೆ ಒಂದು ಸಭೆಯನ್ನು ನಿಗದಿ ಮಾಡ್ತೀವಿ ಅನ್ನೋ ಭರವಸೆಯನ್ನು ಇವತ್ತು ಆಡಳಿತ ವರ್ಗ ಜಂಟಿ ಸಮಿತಿಗೆ ಕೊಟ್ಟಿದೆ. ಅಲ್ಲಿವರೆಗೂ ಒಂದು ಕೆಲವು ದಿನ ಕಾಲ ಕಾಯಬೇಕಾಗಿ ನಾನು ಕಾರ್ಮಿಕ ಕೇಳ್ಕೊಳ್ತೇನೆ. ಜಂಟಿ ಸಮಿತಿ ಪ್ರತಿಯೊಬ್ಬ ಕಾರ್ಮಿಕರ ಪರವಾಗಿ ಇದೆ ಮತ್ತು ಎಲ್ಲ ಬೇಡಿಕೆಗಳನ್ನ ಪೂರೈಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತವೆ ಅಂತೇಳಿ ಮಾತನ್ನು ಎಲ್ಲ ಕಾರ್ಮಿಕ ಬಂಧುಗಳು ನಾನು ಕೂಡ ಅದನ್ನು ಅವ್ರ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಈ ಚಾರ್ಜ್ ಶೀಟ್ ಏನಿದೆ ಅದನ್ನು ಕೂಡಲೇ ಅದನ್ನು ರದ್ದು ಮಾಡಬೇಕಾಗಿದೆ ಅಂತ ಕೂಡ ನಾನು ಒತ್ತಾಯ ಮಾಡಿದ್ದೇನೆ. 1-2 ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಒಂದು ತೀರ್ಮಾನಕ್ಕೆ ಬರುತ್ತೆ ಅಂತೇಳಿ ನಾನು ಕೂಡ ಆಶಾಭಾವನೆಯನ್ನು ಹೊಂದಿದ್ದೇನೆ. ಸ್ವಲ್ಪ ತಾಳ್ಮೆಯಲ್ಲಿ ದಸರಾ ಮುಗಿದ ನಂತರ ನಿಮಗೊಂದು ಸಿಹಿ ಸುದ್ದಿ ಸಿಗುತ್ತೆ ಅನ್ನೋ ಭಾವನೆ ನಿಮಗೆಲ್ಲರಿಗಿದೆ. ಎಲ್ರಿಗೂ ಕೂಡ ನಮ್ಮ ಆಯುಧ ಪೂಜೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಿ ಮತ್ತೆ ಸ್ವಲ್ಪ ದಿನ ಕಾಯಬೇಕು ನಿಮಗೆ ಕೇಳ್ಕೊಳ್ತೇನೆ. ಸರ್, ಇವತ್ತು ಸಭೆ ಇತ್ತು ಸರ್. ಸಾರಿಗೆ ನೌಕರರು ಏನೋ ಸಿಹಿ ಸುದ್ದಿ ಕೊಡ್ತಾರಂತ ಕಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಸ್ವಲ್ಪ ಸರ್, ಇದು ಇವತ್ತಿನ ಸಭೆ ಕಾನೂನುಬದ್ಧವಾಗಿ ನಾವು ಮುಷ್ಕರದ ನೋಟಿಸ್ ಕೊಟ್ಟ ಮೇಲೆ ಪ್ರಾರಂಭ ಆದಂಥ ಸಂಧಾನ ಸಭೆಯ ಭಾಗವಾಗಿ ನಡೀತಾ ಇರುವಂಥ ಪ್ರಕ್ರಿಯೆ ಇದು. ಇಲ್ಲಿ ಡಿಸಿಷನ್ಸು ತಕ್ಷಣ ಹಂಗೆ ಬಂದುಬಿಡಲ್ಲ. ಬೇರೆ ಯಾವುದೋ ಒಂದು ಸಣ್ಣ ಪುಟ್ಟ ಕಂಪ್ನಿಗಳ ವಿಚಾರದಲ್ಲಿ ಆದಾಗೆ ಇದು ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಇತ್ಯರ್ಥ ಆಗಬೇಕಾದ ವಿಚಾರ. ಈಗ 14 ತಿಂಗಳದ ಅರಿಯರ್ಸ್ ವಿಚಾರದಲ್ಲಿ ಅವರು ಮುಂದೆ ಬಂದಿದ್ದಾರೆ. ಅದನ್ನು ಹೆಚ್ಚು ಮಾಡಬೇಕು, ಮುಖ್ಯಮಂತ್ರಿಗಳೇ ತೀರ್ಮಾನ ಮಾಡಬೇಕದು. ಅದರಿಂದ ಅದೊಂದು ವಿಚಾರ ಅಲ್ಲೇ ಇತ್ಯರ್ಥ ಆಗಬೇಕು ವಿಧಾನಸೌಧದಲ್ಲಿ. ಇವತ್ತಿನ ಸಭೆಯ ಮಟ್ಟಿಗೆ ಹೇಳೋದಾದರೆ ನಾವು ಕಳೆದ 3-4 ಸಭೆಯಲ್ಲಿ ಭಾಳ ನಿರಂತರವಾಗಿ ಒತ್ತಾಯ ಮಾಡ್ತಾ ಬಂದ್ವಿ. ಏನು ಸುಮಾರು 30,000 ಜನರಿಗೆ 5ನೇ ತಾರೀಕು ಆಗಸ್ಟ್ ತಿಂಗಳು ನಡೆದಂಥ ಮುಷ್ಕರದ ಸಂದರ್ಭದಲ್ಲಿ ನೋಟಿಸ್ಗಳನ್ನ ಕೊಟ್ಟರು. ರೆಗ್ಯುಲೇಷನ್ 22-23ರಲ್ಲಿ ಕೊಟ್ಟಿದ್ದಾರೆ. ಅದನ್ನು ವಾಪಸ್ ತೊಗೊಳ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಬಂದಿದ್ದೀವಿ. ಮತ್ತು ಈ ವಿಚಾರದಲ್ಲಿ MD ಅವರನ್ನು ಮತ್ತು DP ಅವರನ್ನು ಕೂಡ ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಭೇಟಿ ಮಾಡಿ ಒತ್ತಾಯ ಮಾಡಿದ್ವಿ. ಇವತ್ತು ಸಹ ಮ್ಯಾನೇಜ್ಮೆಂಟು ಅದನ್ನು ಉಚ್ಚರಿಸಿದ್ದಾರೆ. ಅದ್ರ ಬಗ್ಗೆ ಈ ಸದ್ಯದಲ್ಲೇ ತೀರ್ಮಾನ ತಗೊಂಡು ನಾವು ಅದನ್ನು ಕ್ಲೋಸ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಈಗ ಇದು 1/1/24 ವೇತನ ಹೆಚ್ಚಳದ ಬಗ್ಗೆ MD ಲೆವೆಲಲ್ಲಿ ಮತ್ತು 4 ಕಾರ್ಪೊರೇಷನ್ ಮಟ್ಟದಲ್ಲಿ ಸಭೆ ಮಾಡಬೇಕು ಅಂಥೇಳಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯಿಂದ ನಾವು ಒತ್ತಾಯ ಮಾಡಿದ್ದೀವಿ. ಅದನ್ನು ಕೂಡ ಮ್ಯಾನೇಜ್ಮೆಂಟು ಪುರಸ್ಕಾರ ಮಾಡಿ ಸಭೆ ನಿಗದಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಹಬ್ಬ ಕಳೀತಾ ಇದ್ದ ಹಾಗೇ 7ನೇ ತಾರೀಕುವರೆಗೂ ಹಬ್ಬದ ಸಾಲು. ಅಷ್ಟರಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಕೂಡ ಸಭೆ ಮಾಡಿ
ನಾವು ಈ ಮುಂದಿನ ಸಭೆ ಒಳಗೆ ಇದಕ್ಕೊಂದು ಇದಕ್ಕೆ ತೀರ್ಮಾನ ಮಾಡುವಂಥ ಒಂದು ವಾತಾವರಣ ಬರುತ್ತೆ ಅನ್ನುವಂಥ ಭರವಸೆ ಇವತ್ತಿನ ಸಭೆಯಲ್ಲಿ ನಮಗೆ ಸಿಕ್ಕಿದೆ. ಕಾರ್ಮಿಕರು ಅವರಿಗೆ ದಸರಾ ಹಬ್ಬದ ಶುಭಾಶಯಗಳು ಜಂಟಿ ಸಮಿತಿ ವತಿಯಿಂದ. ನಾವು ಯಾವುದೇ ಕಾರಣಕ್ಕೂ ಕೂಡ ಒಂದು ಆತಂಕಕ್ಕೆ ಒಳಗಾಗಬೇಡ್ರಿ, ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಸಾಗ್ತಾ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಸ್ತ ಸಾರಿಗೆ ನೌಕರರಿಗೂ ವಿಜಯದಶಮಿ ಮತ್ತು ಆಯುಧ ಪೂಜೆಯ ಶುಭಾಶಯಗಳು ಮುಂಚೆನೇ ತಿಳಿಸ್ತಾ ಇದ್ದೀವಿ. ಯಾಕೆಂತಂದರೆ ಇವತ್ತು ಭಾಳ ಸಾವಿರಾರು ಕಾರ್ಮಿಕರುಗಳು ನಿರೀಕ್ಷೆ ಇಟ್ಕೊಂಡಿದ್ರು. ಜಂಟಿ ಕ್ರಿಯಾ ಸಮಿತಿ ಜೊತೆಯಲ್ಲಿ ಒಂದು ಕನ್ಸಲೇಷನ್ ಸಭೆ ಏನಿತ್ತು, ಆ ಸಭೆಯಲ್ಲಿ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಹಾಜರಿ ಇಲ್ಲದವರ ಕಾರಣದಿಂದವಾಗಿ ಹಲವಾರು ರೀತಿಯ ತೊಡಕುಗಳಿಂದ ಮುಂದೆ ಹಾಕಿದ್ದಾರೆ ದಿನಾಂಕವನ್ನು. ಮತ್ತು ಏನಿವತ್ತು ಜಂಟಿ ಸಮಿತಿಯ ಪರವಾಗಿ 30,000 ಜನ ಏನು ನೌಕರರಿಗೆ ಜಾರಿ ಮಾಡಿದಂಥ ವಿಚಾರವಾಗಿ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದಾಗಿದೆ. ಹಲವಾರು ನಮ್ಮ ಹಿರಿಯ ನಾಯಕರುಗಳು ಸಹ ತಿಳಿಸಿದ್ದಾರೆ. ಮುಂದುವರೆದಂಥ ಭಾಗವಾಗಿ ಮುಂದಿನ 14ನೇ ತಾರೀಕು ನೆಕ್ಸ್ಟು ಡೇಟನ್ನು ಕೊಟ್ಟಿದ್ದಾರೆ. ಆ ಸಮಯದ ಒಳಗಡೆ ಒಂದು ಮ್ಯಾನೇಜ್ಮೆಂಟಿನ ಮಟ್ಟದಲ್ಲಿ ಮತ್ತು ಸಂಸ್ಥೆಯ ಒಂದು ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ ಸಭೆನ ಮಾಡಿ ಮತ್ತು CM ಜೊತೆಯಲ್ಲಿ ಮಾತುಕತೆನ ಮಾಡಿ ಸಮಸ್ಯೆನ ಇತ್ಯರ್ಥಪಡಿಸ್ತಕ್ಕಂಥ ಆಶಾದಾಯಕ ದಿನಗಳು ದೂರ ಇಲ್ಲ ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಹಾಗಾಗಿ ಯಾರೂ ಸಹ ನಿರಾಶಾದಾಯಕವಾದಂಥ ವಿಚಾರಗಳನ್ನು ಮಾತಾಡೋದು ಬೇಡ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಜಂಟಿ ಸಮಿತಿ ಸಂಪೂರ್ಣವಾಗಿ ಕಾರ್ಮಿಕ ವರ್ಗದ ಪರವಾಗಿದೆ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾರಿಗೆ ಈ ಚಾನಲ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜನ್ನ. ನಾವು ಕೂಡ ನಮಗೆ ತಿಳಿದಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಯಾವಾಗಲೂ ತಯಾರಿದ್ದೀವಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ.